ಮಾಸು ನಿಲ್ಲುವುದು ಅಂದರೆ ROP. ಇದು ಬೇರೆ ಪ್ರಾಣಿಗಳಿಗಿಂತ ಹಸು ಎಮ್ಮೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಭ್ರೂಣವು ಭ್ರೂಣ ಪೊರೆಯ ಮುಖಾಂತರ ಗರ್ಭಕ್ಕೆ ಅಂಟಿಕೊಂಡಿರುತ್ತದೆ. ಗರ್ಭ ಮತ್ತು ಭ್ರೂಣ ಪೊರೆ ಅಂಟಿಕೊಳ್ಳುವ ಸ್ಥಳವೇ ಪ್ಯಾಸಿಂಟೋಮಾ ಅಂದರೆ ಮಾಸಗ್ರಂಥಿ. ಹಸುವಿನ ಕೆಪೆಯಿಂದ ರಚಿಸಲ್ಪಡುವ ಪ್ಯಾಸಿಂಟೋಮಾವನ್ನು ಕರಂಕಲ್ ಮತ್ತು ಭ್ರೂಣದಿಂದ ರಚಿಸಲ್ಪಡುವ ಪ್ಯಾಸಿಂಟೋಮಾದ ಕ್ಯಾಟಿಲಿಡನ್ ಎಂದು ಕರೆಯುತ್ತಾರೆ. ಹಸುಗಳಲ್ಲಿ ಇವುಗಳು ಸುಮಾರು 100ರಿಂದ 125ರಷ್ಟು ಸಂಖ್ಯೆಯಲ್ಲಿ ಇರುತ್ತವೆ. ಈ ಪ್ಯಾಸಿಂಟೋಮಾಗಳು ಹಸುವಿನಿಂದ ಭ್ರೂಣಕ್ಕೆ ಪೌಷ್ಟಿಕ ಆಹಾರಗಳನ್ನು ವರ್ಗಿಸಲು ಸಹಕರಿಸುತ್ತವೆ. ಭ್ರೂಣವು ಗರ್ಭದೊಳಗೆ ಅತಿ ವೇಗವಾಗಿ ಬೆಳೆಯುತ್ತದೆ ಹಾಗೂ ಅಭಿವೃದ್ಧಿಯಾಗುತ್ತದೆ. ಗರ್ಭಾವಧಿ ಮುಗಿದ ನಂತರ ಕರುವಿನ ಜನನವಾಗುತ್ತದೆ ಮತ್ತು ಸಾಮಾನ್ಯ ಸ್ಥಿತಿಗಳಲ್ಲಿ ಜನನವಾದ ನಂತರ 6ರಿಂದ 24 ತಾಸುಗಳಲ್ಲಿ ಮಾಸು ಗರ್ಭದಿಂದ ಹೊರಬೀಳುತ್ತದೆ. ಮಾಸು ಪೂರ್ತಿ ತೆಗೆಯುವುದು ಮುಖ್ಯ ಕ್ಯಾಟಿಲಿಡನ್ ಮತ್ತು ಕೆರಂಕಲ್ ಸಡಿಲುಗೊಳ್ಳದೆ ಮಾಸುವಿನ ಯಾವುದೇ ಸ್ವಲ್ಪ ಭಾಗ ಗರ್ಭದಲ್ಲಿ ಉಳಿದುಕೊಂಡರೆ ಗರ್ಭದಲ್ಲಿ ನಂಜು ಬರುತ್ತದೆ. ಭ್ರೂಣದ ಪೊರೆ ಗರ್ಭದಲ್ಲಿ ನಿಲ್ಲುವುದನ್ನು ಮಾಸು ನಿಲ್ಲುವುದು ಎನ್ನುತ್ತಾರೆ. ಆದರೆ ROP ಮಾಸು ನಿಲ್ಲುವುದಕ್ಕೆ ಕಾರಣಗಳು: ಗರ್ಭದ ಸ್ನಾಯುಗಳ ಸಂಕುಚಿತ ಸಾಮರ್ಥ್ಯ ಕಡಿಮೆ ಆಗುವುದರಿಂದ, ಪ್ಯಾಸಿಂಟೋಮಾಗಳ ಉರಿ ಮತ್ತು ಊದುವಿಕೆಯಿಂದ ಯೋನಿ ತುಟಿಗಳ ಹೊರಗೆ ನೇತಾಡುವ ಮಾಸು, ಕಸ, ಕೊಳಕು, ಮಣ್ಣುಗಳ ಸಂಪರ್ಕಗಳಿಂದಾಗಿ ಗರ್ಭಕೋಶದ ನಂಜು ಬರುತ್ತದೆ. ಆದ ಕಾರಣ ಮಾಸು ನಿಂತ ಹಸುಗಳು ಗರ್ಭಕೋಶದ ನಂಜಿಗೆ ತುತ್ತಾಗುತ್ತವೆ. ಒಳಗರ್ಭಕೋಶದ ನಂಜು ಮತ್ತು ಕೀವುಳ್ಳ ಗರ್ಭಹಸುಗಳ ಲೈಂಗಿಕ ಕ್ಷಮತೆಗೆ ಧಕ್ಕೆ ಉಂಟು ಮಾಡುತ್ತವೆ. ಮಾಸು ನಿಲ್ಲುವುದನ್ನು ತಡೆಯುವುದಕ್ಕೆ ಇರುವ ಪ್ರಸ್ತುತ ಚಿಕಿತ್ಸೆಗಳು: ಹಾರ್ಮೋನ್ ಚಿಕಿತ್ಸೆ, ಕೈ ಬಳಸಿ ಮಾಸು ತೆಗೆಯುವುದು. ಆದರೆ ಈ ಚಿಕಿತ್ಸಾ ಕ್ರಮಗಳು ಸಂಪೂರ್ಣ ಮಾಸು ತೆಗೆಯಲು ಸಹಕಾರಿಯಲ್ಲ. ಹಾರ್ಮೋನ್ ಚಿಕಿತ್ಸೆ ಗರ್ಭಕೋಶದ ಸಂಕುಚಿತ ಸಾಮರ್ಥ್ಯವನ್ನು ಮಾತ್ರ ಹೆಚ್ಚಿಸುತ್ತದೆ, ಆದರೆ ಪ್ಲಾಸಿಂಟೋಮಾಗಳ ಉರಿಯೂತವನ್ನು ಕಡಿಮೆ ಮಾಡುವುದಿಲ್ಲ. ಅಂದರೆ ಕ್ಯಾಟಿಲಿಡನ್ ಮತ್ತು ಕರಕಲ್ಗಳ ಪೂರ್ತಿ ಬೇರ್ಪಡುವಿಕೆಗೆ ಹಾರ್ಮೋನಲ್ ಚಿಕಿತ್ಸೆ ಸಹಕಾರಿಯಲ್ಲ. ಆದುದರಿಂದ ಕೈ ಉಪಯೋಗಿಸಿ ಬೇರ್ಪಡಿಸುವುದು ಅತ್ಯವಶ್ಯ. ಆದರೆ ಕೈ ಬಳಸಿ ಬೇರ್ಪಡಿಸುವುದು ವೈಜ್ಞಾನಿಕವಾಗಿ ನಿಷಿದ್ಧ, ಏಕೆಂದರೆ ಇದು ಗಾಯ, ರಕ್ತಸ್ರಾವ, ನಂಜು ಉಂಟು ಮಾಡುತ್ತದೆ ಹಾಗೂ ಕೈ ಬಳಸಿ ಮಾಸು ತೆಗೆಯುವಾಗ ಮಾಸುವಿನ ಸ್ವಲ್ಪ ಭಾಗವಾದರೂ ಗರ್ಭದೊಳಗೆ ಉಳಿದುಕೊಳ್ಳುತ್ತದೆ. ಇದನ್ನು ಕರಗಿಸಲು ಗರ್ಭದೊಳಗೆ ಔಷಧ ಹಾಕಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಸು ತೆಗೆಯುವುದು ಕಷ್ಟ. ಆದುದರಿಂದ ಮಾಸು ನಿಲ್ಲುವ ಚಿಕಿತ್ಸೆಗೆ ಕಡಿಮೆ ಮಾನ ಸಂಪರ್ಕ ಮಾಡುವ ಸರ್ವಶ್ರೇಷ್ಠ ಪರಿಹಾರ ಬೇಕು. ಈ ಪರಿಹಾರ ಯಾವುದೇ ಪ್ರಯತ್ನ ಇಲ್ಲದೆ ಮಾಸು ತೆಗೆಯುವಂತಿರಬೇಕು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟಾಸ್ ಪ್ರಸ್ತುತಪಡಿಸುತ್ತದೆ ಮಾಸು ತೆಗೆಯಲು ಸರ್ವಶ್ರೇಷ್ಠ ಪರಿಹಾರ ರೋಪಿಟಾಸ್. ಗರ್ಭಕೋಶಕ್ಕೆ ಹೆರ್ಬಲ್ ಮಾತ್ರೆಗಳು ಮಾಸು ನಿಲ್ಲುವುದಕ್ಕೆ ಕಾರಣಗಳ ಮೂಲದಲ್ಲಿ ಕೆಲಸ ಮಾಡುತ್ತದೆ ಮತ್ತು ಅತ್ಯುತ್ತಮ ಪರಿಹಾರ ನೀಡುತ್ತದೆ. ಸಂಪೂರ್ಣವಾಗಿ ಮಾಸು ಕಳಚಲು ಸಹಕಾರಿಯಾಗಿದೆ. ಅತಿವೇಗದಲ್ಲಿ ಗರ್ಭದೊಳಗೆ ಹರಡುವುದರಿಂದ ಕರಂಕಲ್ ಮತ್ತು ಕ್ಯಾಟಿಲಿಡನ್ಗಳ ಗಾತ್ರವನ್ನು ಕಡಿಮೆ ಮಾಡುತ್ತದೆ ಮತ್ತು ಗರ್ಭದ ಸಂಕುಚಿತಗಳನ್ನು ಹೆಚ್ಚಿಸುತ್ತದೆ. ರೋಪಿಟಾಸ್ ಮಾಸು ಸಡಿಲಗೊಳಿಸುವುದರ ಜೊತೆಗೆ ಈ ಕೆಳಕಂಡ ಕೆಲಸಗಳನ್ನೂ ಸಹ ಮಾಡುತ್ತದೆ: ಸೋಂಕು ನಿವಾರಕ, ನೋವು ನಿವಾರಕ, ಮಂದಕಾರಕ. ರೋಪಿಟಾಸ್ 5 ಬಲಿಷ್ಠ ಸಸ್ಯವರ್ಗಗಳ ಸಂಯುಕ್ತ. ಇವು ಮಾಸು ನಿಲ್ಲುವುದನ್ನು ತಡೆಯುವ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ: ಕ್ವಾರ್ಕಸ್ ಇನ್ಫ್ಯಾಕ್ಟೋರಿಯಾ, ಮೆಂಥಾ ಪಿಪೇರಿಟಾ, ಟಂಕನ್ಸ್ಕಾರ್ ಮತ್ತು ಕರ್ಕ್ಯುಮಾ ಲೋಂಗಾ. ಇವುಗಳು ಪ್ಲಾಸಿಂಟೋಮಾದ ರಕ್ತನಾಳುಗಳನ್ನು ಸಂಕುಚಿತಗೊಳಿಸಿ ಉರಿ ಮತ್ತು ಊತಗಳನ್ನು ಕಡಿಮೆ ಮಾಡುತ್ತವೆ. ಟಂಕನ್ಸ್ಕಾರ್ ಮತ್ತು ಸಿಸಾಂಪ್ಲೋಸ್ಪೆರಿರಾ ಗರ್ಭಕೋಶದ ಸಂಕುಚಿತವನ್ನು ಹೆಚ್ಚಿಸಲು ಸಹಕರಿಸುತ್ತವೆ. ಕರ್ಕ್ಯುಮಾ ಲೋಂಗಾ ಮತ್ತು ಟಂಕನ್ಸ್ಕಾರ್ಗಳು ಸೋಂಕು ನಿವಾರಕ ರೋಗ ನಿರೋಧಕಗಳಾಗಿ ಕೆಲಸ ನಿರ್ವಹಿಸುತ್ತವೆ. ಮಾಸು ನಿಲ್ಲುವುದನ್ನು ತಡೆಯುವ ಚಿಕಿತ್ಸೆಯಲ್ಲಿ ರೋಪಿಟಾಸ್ ಉಪಯೋಗಗಳು: ಮಾಸು ಸುಲಭವಾಗಿ ಹೊರಬರಲು ಸಹಕರಿಸುತ್ತದೆ.
ಸಂಯುಕ್ತ ಪರಿಹಾರವನ್ನು ನೀಡುತ್ತದೆ. ರೋಪಿಟಾಸ್ 4 ಮಾತ್ರೆಗಳನ್ನು ಪಟ್ಟಿಯಲ್ಲಿ ಪೂರ್ಣ ವ್ಯಾಸದ ಕೈಕವಚದೊಂದಿಗೆ ಲಭ್ಯವಿದೆ. ರೋಪಿಟಾಸ್ ಅನ್ನು ಗರ್ಭದೊಳಗೆ ಉಪಯೋಗಿಸಬೇಕು. ರೋಪಿಟಾಸ್ ಮಾಸು ನಿಲ್ಲುವುದನ್ನು ತಡೆಯುವ ಚಿಕಿತ್ಸೆಯಲ್ಲಿ ಅತ್ಯುತ್ತಮ. ರೋಪಿಟಾಸ್ ಅಂದರೆ ಮಾಸು ತೆಗೆಯುವ ಸರ್ವಶ್ರೇಷ್ಠ ಸಾಧನ. ROP ಕ್ಷೇತ್ರದಲ್ಲಿ ರೋಪಿಟಾಸ್ ಅಗ್ರಗಣ್ಯವಾಗಿದೆ.